जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलं सुखमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरराहितानां मायापिशाची परिमर्दितानां संसार सिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ಬಲಿಚಕ್ರವರ್ತಿಯ ಲೋಕವಾದಂತಹ ಸುತಲ ಲೋಕದಲ್ಲಿ ಯಾವ್ಯಾರು ದೇವತೆಗಳೆಲ್ಲ ವಾಸ ಮಾಡ್ತಾ ಇದ್ದಾರೆ ಅಂತ ನಿರೂಪಣೆ ಮಾಡುವ ಸಂದರ್ಭದಲ್ಲಿ ಬಲಿಚಕ್ರವರ್ತಿ ಪರಮಾತ್ಮನನ್ನು ಕುರಿತು ಹೇಳಿದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಭಗವಂತ ನನಗೋಸ್ಕರವಾಗಿ ನಾನು ಬಲಿಚಕ್ರವರ್ತಿಗೆ ಕೊಡುವಂತಹ ಈ ಭೋಗ ಭಾಗ್ಯಗಳೇನಿದೆಯೋ ಇದು ಬಹಳ ದೊಡ್ಡದಾದದ್ದೇನೂ ಅಲ್ಲ. ಒಂದು ಮನ್ವಂತರಗಳ ಕಾಲ ಅವನನ್ನ ಇಂದ್ರ ಪದವಿಯಲ್ಲಿ ಕೂಡಿಸ್ತೇನೆ ಅಂತಂದ್ರೆ ಅಷ್ಟು ದೊಡ್ಡದಾದಂತಹ ಸಂಪತ್ತೇನೂ ಅಲ್ಲ ಅಂತ ಅವನೇ ಅರಿತು ಅವನ ಕಡೆಯಿಂದ ದಾನವನ್ನ ಬೇಡಿ ನನಗೆ ಮೋಕ್ಷವನ್ನೇ ಕೊಡಬೇಕು ಎಂಬ ಉದ್ದೇಶದಿಂದ ನನಗೆ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ನಿರೂಪಣೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪ್ರಹ್ಲಾದ ರಾಜರ ಮಗ ವಿರೋಚನ, ಆ ವಿರೋಚನನ ಮಗನೇ ಬಲಿಚಕ್ರವರ್ತಿ. ಅಂದ್ರೆ ಬಲಿಯ ತಾತ ಅಜ್ಜ ಪ್ರಹ್ಲಾದರಾಜರು. ಪ್ರಹ್ಲಾದನಿಗೆ ಅವನ ತಂದೆಯಾದಂತಹ ಹಿರಣ್ಯಕಶಿಪು ಎಷ್ಟೆಷ್ಟು ಅಪರಾಧಗಳನ್ನು ಮಾಡದ, ಎಷ್ಟು ಹಿಂಸೆಯನ್ನು ಕೊಟ್ಟ. ನರಸಿಂಹನಾಗಿ ಅವತಾರ ಮಾಡಿ ಬಂದಿದ್ದಾನೆ. ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿದ್ದಾನೆ. ತನ್ನ ಭಕ್ತನಾದ ಪ್ರಹ್ಲಾದನ ಬಳಿಯಲ್ಲಿ ನಿನಗೆ ಯಾವ ವರ ಬೇಕೋ ಆ ವರವನ್ನ ಬೇಡಿಕೋ ಅಂತ ವರವನ್ನ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಅವನು ಬೇಡುವ ಸಂದರ್ಭ ಬಂದಾಗ ಬೇರೆ ಯಾವ ವರವನ್ನು ಬೇಡದೇನೆ ಭಗವಂತ ನಿನ್ನ ದಾಸ್ಯವನ್ನು ಕೊಡು, ನಿನ್ನ ದಾಸನಾಗಿದ್ದೇನೆ ಎಂಬ ಭಾವನೆಯನ್ನ ನನ್ನ ಮನಸ್ಸಿನಲ್ಲಿ ಸದಾ ಜಾಗೃತವಾಗಿ ಇರುವ ಹಾಗೆ ಮಾಡು. ಪ್ರಹ್ಲಾದರಾಜರು ಮೋಕ್ಷವನ್ನೇ ಮತ್ತೆಂದು ಸಂಸಾರಕ್ಕೆ ಬಾರದೇ ಇರುವಂತಹ ಅತ್ಯಂತ ಉನ್ನತವಾದಂತಹ ಪದವಿ ಮೋಕ್ಷ. ಆ ಮೋಕ್ಷವೆಂಬ ಪದವಿಯನ್ನೇ ನಿನಗೆ ಕೊಡ್ತೇನೆ ಅಂತ ಹೇಳಿದರೂ ಆ ಮೋಕ್ಷ ಪದವಿಯನ್ನು ಬಯಸದೇನೆ ನನಗೆ ಪರಮಾತ್ಮ ನಿನ್ನಲ್ಲಿ ಅತಿಶಯವಾದಂತಹ ಭಕ್ತಿಯೊಂದನ್ನು ಬಿಟ್ಟು ಬೇರೆ ಯಾವುದೂ ಬೇಡ ಅಂತ ತೀರ್ಮಾನ ಮಾಡಿಕೊಂಡು ಭಗವಂತನಲ್ಲಿ ನಿರತಿಶಯವಾದ ಭಕ್ತಿಯೊಂದನ್ನು ಬಿಟ್ಟು ಅವ್ರು ಕೇಳ್ತಾರಲ್ಲಿ, ನಿನ್ನಲ್ಲಿ ಏನೂ ಬೇಡಬೇಕು ಎಂಬಂತಹ ಭಾವನೆಯೇ ಮನಸ್ಸಿನಲ್ಲಿ ಮೂಡದಂತೆ ಮಾಡು. ಇದು ಪ್ರಹ್ಲಾದರಾಜರು 8 ವರ್ಷದ ಬಾಲಕನಾಗಿದ್ದಾಗ ನರಸಿಂಹದೇವರ ಬಳಿಯಲ್ಲಿ ಮಾಡಿದ ಪ್ರಾರ್ಥನೆ ಇದು.
ಮುಂದಿನ 6ನೇ ಸ್ಕಂದದಲ್ಲಿ ಈ ಕಥೆಗಳೆಲ್ಲ ಬರುತ್ತೆ, ಅಲ್ಲಿ ವಿಸ್ತಾರವಾಗಿ ನೋಡೋಣ. ಅನೇಕ ವರಗಳನ್ನು ಕೇಳುತ್ತಾರೆ. ಅದರಲ್ಲಿ ಪ್ರಧಾನವಾದ ವರ, ನಿನ್ನಲ್ಲಿ ಏನಾದ್ರೂ ಕೇಳಬೇಕು ಅನ್ನುವ ಬಯಕೆವೇ ನನ್ನ ಮನಸ್ಸಿನಲ್ಲಿ ಮೂಡಬಾರದು. ಅಂತಹ ದೊಡ್ಡ ಅನುಗ್ರಹವನ್ನ ನನ್ನಲ್ಲಿ ಮಾಡು ಅಂತ ಅವರು ಕೇಳಿದ್ದಾರೆ. ನಾವೆಲ್ಲರೂ ಕೂಡ ಅಂತಹ ಪ್ರಹ್ಲಾದರಾಜನ ವಂಶದಲ್ಲಿ ಬಂದಂಥವರು. ನಾವು ಅವರ ಮಾರ್ಗವನ್ನೇ ಅನುಸರಿಸಬೇಕು. ಅವರು ಬೇಡಿದ ಭಕ್ತಿಯನ್ನೇ ಪರಮಾತ್ಮನ ಬಳಿಯಲ್ಲಿ ಬೇಡಬೇಕು. ಯಾಕೆ ಅಂತಂದ್ರೆ ನಮಗೆ ಭಗವಂತನ ಅನುಗ್ರಹ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದು ಕೂಡ ನಮ್ಮ ಈ ಬೇಗೆಯನ್ನ ನಿವಾರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಾದ್ರೂ ಮದುವೆ ಮನೆಗೆ ಊಟಕ್ಕೆ ಅಂತ ಹೋದವರು ಗಂಜಿ ಊಟವನ್ನು ಮಾಡ್ತಾರೇನೋ? ನಾನಾ ವಿಧವಾದ ಭಕ್ಷ್ಯಗಳು ಭೋಜ್ಯಗಳು ಬೇಕಾದಷ್ಟಿರತ್ತೆ ಮದುವೆ ಮನೆಗಳಲ್ಲಿ. ಅದನ್ನ ತಿನ್ನೋದನ್ನ ಬಿಟ್ಬಿಟ್ಟು ನನಗೆ ಬೇಡ ಗಂಜಿ ಊಟ ಅಷ್ಟೇ ಬೇಕು ಅಂತ ಗಂಜಿ ಊಟವನ್ನು ಮಾಡ್ಕೊಂಡು ಬರ್ತಾರೆ. ಮಾಡಲಾರರು. ಅದರಂತೆ ಭಗವಂತ ನಮಗೆ ಅನುಗ್ರಹವನ್ನು ಮಾಡಬೇಕು ಅಂತ ಸನ್ನದ್ಧನಾದಂತಹ ಸಂದರ್ಭದಲ್ಲಿ ಯಾವುದರಿಂದ ನಮಗೆ ಜೀವನದಲ್ಲಿ ಉತ್ಕರ್ಷ ಸಿಗತ್ತೋ ಅದನ್ನ ಅವನ ಬಳಿಯಲ್ಲಿ ಬೇಡಬೇಕು ನಾವು. ಅದನ್ನು ಬಿಟ್ಟು ಕ್ಷುಲ್ಲಕವಾದಂತಹ ವಿಷಯ ಪದಾರ್ಥಗಳ ಬಯಕೆಯನ್ನು ಎಂದೆಂದಿಗೂ ಪರಮಾತ್ಮನ ಎದುರುಗಡೆಯಲ್ಲಿ ಇಡೋದು ಸರಿಯಲ್ಲ. ನಾವೆಲ್ಲ ಬಹಳ ದುಃಖದಲ್ಲಿದ್ದೇವೆ. ನಮ್ಮ ದುಃಖದಿಂದ ಬಿಡುಗಡೆ ಮಾಡುವಂತಹ ಏಕೈಕ ಸಮರ್ಥನಾದ ವ್ಯಕ್ತಿ ಅಂತಂದ್ರೆ ಪರಮಾತ್ಮ. ಅವನ ಬಳಿಯಲ್ಲಿ ಆ ಭಕ್ತಿಯನ್ನು ಹೊರತುಪಡಿಸಿ ಜೈಲಿನಲ್ಲಿ ಕೂಡಿ ಹಾಕಿದಾಗ ಒಂದು ದಿವಸ ಇವತ್ ಜೈಲಿನಲ್ಲಿ ಒಳ್ಳೆ ಊಟ ಕೊಡಿಸ್ಬಿಡಿ ಸಾಕು ಅಂತ ಯಾರನ್ನಾದ್ರೂ ಸಮರ್ಥರಾದ ವ್ಯಕ್ತಿಯನ್ನು ಕೇಳ್ತೇವೋ, ಅಥವಾ ಬೇಡಪ್ಪ ಈ ಜೈಲಿನಿಂದ ನಮ್ಮನ್ನು ಬಿಡಿಸ್ಬಿಡು, ನಾವು ಹೊರಗಡೆ ಸ್ವತಂತ್ರರಾಗಿ ಬದುಕ್ತೇವೆ, ಸುಖವಾಗಿ ಬದುಕ್ತೇವೆ, ಈ ಕಟ್ಟುಪಾಡುಗಳು ಯಾವುದೋ ನಮಗೆ ಬೇಡ ಅಂತ ಆ ಕಟ್ಟುಪಾಡುಗಳನ್ನು ಮೀರಿ ಹೋಗ್ತೇವೋ? ಬುದ್ಧಿವಂತನಾದ ವ್ಯಕ್ತಿ ನಮಗೆ ಈ ಜೈಲಿನಲ್ಲಿ ಒಳ್ಳೆ ಊಟ ಸಿಗಬೇಕು ಅಂತ ಬಯಸೋದಿಲ್ಲ. ನಾನು ಸ್ವತಂತ್ರವಾಗಿರಬೇಕು, ಹೊರಗಡೆಯಲ್ಲಿ ಬದುಕಬೇಕು, ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ನಾನೇ ಮಾಡಿಕೊಳ್ತೇನೆ, ನನಗೆ ಈ ಜೈಲಿನಿಂದ ಬಿಡುಗಡೆ ಆದ್ರೆ ಸಾಕು ಅಂತ ಬಯಸ್ತಾ ಇರ್ತಾನೆ. ಹಾಗೆ ನಾವೆಲ್ಲ ಈ ಸಂಸಾರದ ಬಂಧನದಲ್ಲಿರುವವರು ಪರಮಾತ್ಮ ನಿನ್ನ ಅನುಗ್ರಹ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದನ್ನು ಕೂಡ ನಾವು ಬಯಸೋದಿಲ್ಲ. ನಿನ್ನ ಅನುಗ್ರಹ, ಅದಕ್ಕೋಸ್ಕರವಾಗಿ ನಿನ್ನಲ್ಲಿ ಭಕ್ತಿಯನ್ನು ಕೊಡು ಅಂತ ಬೇಡ್ತಾ ಇದ್ದಾರೆ. ಈ ಬಲಿಯ ಚಕ್ರವರ್ತಿ ಯಾವ್ದಾದ್ರೂ ಒಂದು ವಿಷಯವನ್ನ ಹೇಳಿದ ಅಂತಂದ್ರೆ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ ಈ ಕಥೆಯನ್ನ. ಪ್ರಹ್ಲಾದರಾಜನ ಕಥೆ ಬಂತು, ಏನಿದು ಪ್ರಹ್ಲಾದರಾಜನ ಕಥೆ ಅಂತ ನೀ ಕೇಳ್ಬೇಡ. ಬಲಿ ಚಕ್ರವರ್ತಿಯ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ನನಗಿನ್ನೂ ಆ ಕಥೆಯನ್ನು ವಿಸ್ತಾರವಾಗಿ ಹೇಳು ಅಂತ ಪರೀಕ್ಷಿತ ರಾಜ ಕೇಳ್ಬಿಡ್ತಾನೆ. ನಮ್ಮ ಹಾಗೆ ನಿದ್ದೆ ಮಾಡ್ತಾ ಇರೋದಿಲ್ಲ ಅವನು, ಅಥವಾ ಹೇಳಿದ ವಿಷಯಗಳನ್ನ ಮರೆತು ಬಿಡುವವನಲ್ಲ ಅವನು. ಅವನು ನನಗೆ ಈ ಕಥೆಯನ್ನು ಹೇಳಿ ಈ ಕಥೆಯನ್ನು ಹೇಳಿ ಅಂತಾನೆ ಅಂತ ಗೊತ್ತು. ಅದಕ್ಕೆ ಶುಕಾಚಾರ್ಯ ಏನ್ ಮಾಡ್ತಾ ಇದ್ದಾರೆ, ನನಗ್ ಗೊತ್ತಪ್ಪ ನೀ ಈ ಕಥೆಯನ್ನು ಹೇಳ್ತಿ ಅಂತ ಹೇಳು ಅಂತ ಕೇಳ್ತಿ ಅಂತ ಗೊತ್ತು, ಅದಕ್ಕೆ ಯೋಚನೆ ಮಾಡಬೇಡ, ಈ ಎಲ್ಲ ಕಥೆಗಳನ್ನು ಕೂಡ ನಿನಗೆ ನಾನು ತಿಳಿಸಿಕೊಡುತ್ತೇನೆ, ಮುಂದಿನ ಕಥೆಗಳಲ್ಲಿ ಇದನ್ನು ಕೂಡ ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ತಸ್ಯ ಅನುಚರಿತಂ ಉತ್ತರಸ್ಮಾದ್ ವಿಸ್ತರಿಷ್ಯತೆ ಯಸ್ಯ ಭಗವಾನ್ ಸ್ವಯಂ ಅಖಿಲ ಜಗದ್ಗುರುಹು ನಾರಾಯಣೋ ದ್ವಾರಿ ಗದಾಪಾಣಿಃ ಅವತಿಷ್ಠತೆ ನಿಜ ಜನ ಅನುಕಂಪಿತ ಹೃದಯೋ ಏನಾಂಗುಷ್ಠೇನ ಪದ ದಶಕಂಧರೋ ಯೋಜನಾಯುತಂ ದಿಗ್ವಿಜಯೇ ಉಚ್ಚಾಟಿತ. ಒಂದು ಅಪೂರ್ವವಾದ ಕಥೆಯನ್ನು ಹೇಳ್ತಾರೆ ಇದರಲ್ಲಿ. 7ನೇ ಸ್ಕಂದದಲ್ಲಿ ಈ ಬಲಿಚಕ್ರವರ್ತಿಯ ಕಥೆಯನ್ನು ಹೇಳ್ತೇವೆ. ಏನು ಇವನ ವಿಶೇಷತೆ ಏನು? ಈ ಬಲಿಚಕ್ರವರ್ತಿಯ ಮನೆಯನ್ನ ಕಾಯುವ ಉದ್ದೇಶದಿಂದ ಪರಮಾತ್ಮನೇ ತಾನೇ ಗದಾಪಾಣಿಯಾಗಿ ನಿಂತಿದ್ದಾನೆ. ಭಕ್ತರ ಮೇಲೆ ಯಾವಾಗ್ಲೂ ದಯೆ ಪರಮಾತ್ಮನಿಗಿದ್ದೇ ಇರತ್ತೆ. ಇಂತಹ ದಯಾಮಯಿಯಾದಂತಹ ಈ ಪರಮಾತ್ಮ ಅವನ ಮನೆಯ ಬಾಗಿಲನ್ನ ಕಾಯ್ತಾ ಇದ್ದಾನೆ. ಅಷ್ಟೇ ಅಲ್ಲ, ನಮಗೆ ಈ ಕಥೆ ಯಾವುದು ಗೊತ್ತೇ ಇರೋದಿಲ್ಲ. ರಾಮಾಯಣದ ಉತ್ತರಾಖಂಡದಲ್ಲಿ ಬರುವಂತಹ ಕಥೆಗಳಿದು. ರಾವಣ
ಇಡೀ ಜಗತ್ತನ್ನ ಜಯಿಸಬೇಕು ಅಂತ ಅಂದುಕೊಂಡು ಬಂದಂಥವನು ಇಡೀ ಜಗತ್ತಿನಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದಾನೆ. ಎಲ್ಲ ರಾಜಾಧಿರಾಜರನ್ನ ಸ್ವರ್ಗ, ಭೂಮಿ, ಪಾತಾಳ ಎಲ್ಲ ಲೋಕಗಳಿಗೂ ಸಂಚಾರ ಮಾಡಿ ಎಲ್ಲರನ್ನೂ ತನ್ನ ಹತೋಟಿಯಲ್ಲಿ ಇಟ್ಕೋಬೇಕು, ತಾನು ಏಕಛತ್ರಾಧಿಪತಿ ಆಗ್ಬೇಕು ಅಂತ ಬೇಡಿಕೊಳ್ತಾ ಇದ್ದಾನೆ. ಅಂತಹ ಈ ರಾವಣ ಸುತಲ ಲೋಕಕ್ಕೆ ಬಂದು ಬಲಿಚಕ್ರವರ್ತಿಯ ಜೊತೆಯಲ್ಲಿ ಯುದ್ಧವನ್ನ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಅವನ ಮನೆಯ ಸೇವಕನಾಗಿ ದ್ವಾರಪಾಲಕನಾಗಿ ನಿಂತಹ ಈ ಪರಮಾತ್ಮ ತನ್ನ ಅಂಗುಷ್ಠದಿಂದ ಆ ರಾವಣನನ್ನ ಚಿಮ್ಮಿದರೆ 10,000 ಯೋಜನದಷ್ಟು ದೂರ ಬಿದ್ದ. ವಾಪಸ್ ಈ ದಿಕ್ಕಿಗೆ ತಲೆ ಹಾಕಿ ಮಲಗಲಿಲ್ಲ ಅವನು. ರಾವಣನನ್ನ 10,000 ಯೋಜನಕ್ಕೆ ದೂರ ಬಿಸಾಕಿದ ಅಂತನ್ನೋದು ನಮಗೇನಷ್ಟು ದೊಡ್ಡದು ಅಂತ ಅನಿಸೋದಿಲ್ಲ. ಆದ್ರೆ ಆ ರಾಮಾಯಣದ ಉತ್ತರಕಾಂಡದ ಪೂರ್ವಾಪರ ವಿಭಾಗಗಳನ್ನ ಕಥೆಯನ್ನ ನೋಡುವಾಗ ಎಂತಹ ಸಾಮರ್ಥ್ಯಶಾಲಿ ರಾವಣ, ಎಂದೆಂತಹ ದೇವತೆಗಳನ್ನೆಲ್ಲ ತಾನು ಮಾಡಿದ ತಪಸ್ಸಿನ ಬಲದಿಂದಾಗಿ ಸೋಲಿಸಿ ಬಿಟ್ಟಿದ್ದಾನೆ. ಎಂತಹ ಪರಾಕ್ರಮಶಾಲಿ, ಅಂತಹವನನ್ನ ಪರಮಾತ್ಮ ಈ ರೀತಿಯಾಗಿ ಮಾಡಿದ್ದಾನೆ ಅಂತಂದ್ ಹೇಳಿದ್ರೆ ಆವಾಗ ಮೈ ರೋಮಾಂಚನವಾಗತ್ತೆ. ಅಂದ್ರೆ ರಾಮಾಯಣಕ್ಕಿಂತ ಮುಂಚಿನ ಕಾಲದಲ್ಲಿ ಬಲಿಚಕ್ರವರ್ತಿಯ ಕಥೆಯಾಗಿದೆ. ಇಷ್ಟು ಈ ಕಥೆಗಳೇನಿದೆಯೋ ಇದನ್ನು ಮುಂದೆ 7ನೇ ಸ್ಕಂದದಲ್ಲಿ 6ನೇ ಸ್ಕಂದದಲ್ಲಿ ನಾವು ನಿರೂಪಣೆ ಮಾಡ್ತೇವೆ ಅಂತ ಹೇಳಿ, ಆ ಸುತಲ ಲೋಕದ ಕೆಳಗಡೆಯಲ್ಲಿರುವಂತಹ ಲೋಕ ತಲಾತಲ ಲೋಕ ಅಂತ. ಈ ತಲಾತಳ ಲೋಕದಲ್ಲಿ ಮಯ ಎಂಬ ಹೆಸರಿನ ಅಸುರನಿದ್ದಾನೆ. ನಾವು ನಿನ್ನೆ ಯಾವ ದೇವಶಿಲ್ಪಿ ಅಂತ ಹೇಳಿದೆವೋ ಆ ಮಯ ಅನ್ನುವನಿದ್ದಾನೆ. ಅವನ ಮಗ ಮೊದಲನೇ ಲೋಕದಲ್ಲಿದ್ದ, ಅತಲ ಲೋಕದಲ್ಲಿ. ಇವನು ತಲಾತಲ ಲೋಕದಲ್ಲಿದ್ದಾನೆ. ರುದ್ರದೇವರ ಅನುಗ್ರಹದ ಬಲದಿಂದಾಗಿ ತಲಾತಲ ಲೋಕದ ಆಧಿಪತ್ಯವನ್ನು ಪಡೆದಿದ್ದಾನೆ. ರುದ್ರದೇವರ ಸದಾ ರಕ್ಷಣೆಯಲ್ಲಿದ್ದಾನೆ. ಯಾವ ಅಪಾಯಗಳು ಇವನಿಗಿಲ್ಲ. ತಲಾತಲ ಲೋಕಕ್ಕಿಂತ ಕೆಳಗಡೆಯಲ್ಲಿರುವಂತಹದ್ದು ಮಹಾತಲ ಅಂತ. ಈ ಮಹಾತಲ ಲೋಕದಲ್ಲಿ ಕ್ರೋಧವಶ ಎಂಬಂತಹ ಹೆಸರಿನ ಕದ್ರೋದೇವಿಯ ಕಾದ್ರವೇಯರು, ಕಶ್ಯಪ ಋಷಿಯ ಮಕ್ಕಳ ಹೆಂಡತಿ ಕದ್ರೋದೇವಿ. ಆ ಕದ್ರೋದೇವಿಯಲ್ಲಿ ಹುಟ್ಟಿದಂತಹ ಅನೇಕ ನಾಗ ಸಂತಾನಗಳು ಕ್ರೋಧವಶ ಅಂತ ಹೆಸರಿನ ಸರ್ಪಗಳ ಗಣ. ಅದರಲ್ಲಿ ಅನೇಕ ಪ್ರಧಾನರಾದಂತಹ ಸರ್ಪಗಳನ್ನ ಹೆಸರಿಸ್ತಾರೆ. ಕುಹಕ, ತಕ್ಷಕ, ಕಾಲಿಯ, ಸುಷೇಣ, ಅನೇಕ ಜನ ಪ್ರಧಾನರಾದಂತಹ ಸರ್ಪಗಳಿದ್ದಾರೆ. ಅಂತಹ ಈ ಎಲ್ಲ ಸರ್ಪಗಳು ಕೂಡ ಗರುಡನಿಗೆ ಹೆದರ್ಕೊಂಡಾದ್ರೂ ಕೂಡ ಈ ಗರುಡನ ಭಯವೊಂದನ್ನ ಹೊರತುಪಡಿಸಿ ಬೇರೆ ಯಾವ ಸರ್ಪಗಳ ಭಯವೂ ಇಲ್ಲದೇನೆ ತನ್ನ ಕುಟುಂಬದ ಜೊತೆಯಲ್ಲಿ, ತನ್ನ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಸುಖವಾಗಿ ಮತ್ತರಾಗಿ ಮಹಾತಲ ಲೋಕದಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಇನ್ನ ರಸಾತಲ ಲೋಕ. ರಸಾತಲ ಲೋಕದಲ್ಲಿ ದೈತ್ಯರು, ದಾನವರು ಮತ್ತು ಪಣಗಳು ಅಂತ. ಪಣರು ಅಂತಂದ್ ಹೇಳಿದ್ರೆ ಅವರು ರಾಕ್ಷಸರಲ್ಲಿ ಒಂದು ಹೊಸ ಕೆಟಗರಿ ಅದು. ಇವರೆಲ್ಲರೂ ಕೂಡ ವಾಸ ಮಾಡ್ತಾ ಇದ್ದಾರೆ. ನಿವಾತ ಕವಚರು, ಕಾಲಕೇಯರು, ಹಿರಣ್ಯಪುರವಾಸಿಗಳು ಅಂತ ನಾನಾ ವಿಧವಾಗಿ ರಾಕ್ಷಸರಿದ್ದಾರೆ. ಅದರಲ್ಲಿ ನಿವಾತ ಕವಚರು ಅನ್ನೋರು ಪ್ರಸಿದ್ಧರಾದವರು. ಮಹಾಭಾರತ ಕಾಲದಲ್ಲಿ ಅರ್ಜುನನ ಜೊತೆಯಲ್ಲಿ ಯುದ್ಧ ಮಾಡಿ ಸೋತಂತಹ ರಾಕ್ಷಸರ ಒಂದು ಗಣ ಇದು. ನಿವಾತ ಕವಚರು ಅಂತಂದ್ರೆ ಅವರ ಕವಚದ ಒಳಗಡೆಯಲ್ಲಿ ಒಂದು ಗಾಳಿಯ ಸಂಚಾರವೂ ಆಗೋದಿಲ್ಲ, ಅಷ್ಟು ಬಿಗಿಯಾದಂತಹ ಕವಚ ಕುಂಡಲಗಳು ಉಳ್ಳವರು. ಗಾಳಿಯೇ ಪ್ರವೇಶ ಮಾಡೋದಿಲ್ಲ ಅಂತಂದ್ರೆ ಬಾಣಗಳು ಪ್ರವೇಶ ಮಾಡಿ ಅವರನ್ನ ಸಂಹಾರ ಮಾಡ್ಲಿಕ್ಕೆ ಸಾಧ್ಯವೇನೋ? ಯಾರಿಂದಲೂ ಸೋಲಿಲ್ಲದೆ ಇರುವಂತಹ ಮಹಾಪರಾಕ್ರಮಶಾಲಿಗಳಾದಂತಹ ನಿವಾತ ಕವಚರು, ಕಾಲಕೇಯರು, ಹಿರಣ್ಯಪುರವಾಸಿಗಳು, ದೈತ್ಯರು, ಪಣಿಗಳು ಅನ್ನುವಂತಹ ಹೆಸರಿನ ದಾನವರು ಇವು ಎಲ್ಲ ವಾಸ ಮಾಡ್ತಾ ಇದ್ದಾರೆ. ಮಹಾಪರಾಕ್ರಮಿಗಳು, ಯಾವ ಕೆಲಸವನ್ನು ಮಾಡ್ಲಿಕ್ಕೂ ಕೂಡ ಹಿಂಜರಿಕೆ ಇಲ್ಲದೆ ಇರುವ ಮಹಾ ಸಾಹಸಿಗಳು.
ಇವರಿಗೆ ಸೋಲು ಅಂತಿರೋದು ಪರಮಾತ್ಮನ ತೇಜಸ್ಸಿನ ಎದುರಿನಲ್ಲಿ ಮಾತ್ರ. ಇವರೆಲ್ಲರೂ ಹೆದರೋದು ಯಾರಿಗೆ ಅಂತಂದ್ ಹೇಳಿದ್ರೆ, ದೇವಲೋಕಕ್ಕೆ ಅಧಿಪತಿಯಾದಂಥ ಇಂದ್ರ, ಅವನ ಮೇಲ್ಗಡೆಯಲ್ಲಿರುವ ದೇವತೆಗಳಿಗೆ. ಅವನ ಕೆಳಗಡೆಯಲ್ಲಿರುವ ದೇವತೆಗಳ ಭಯವೇ ಇಲ್ಲ ಇವರಿಗೆ. ಅಂತಹ ಈ ಎಲ್ಲರೂ ಕೂಡ ರಸಾತಲ ಲೋಕದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ರಸಾತಳದ ಕೆಳಗಡೆಯಲ್ಲಿ ಕೊನೆಯ ಲೋಕ ಪಾತಾಳ. ಇದರಲ್ಲೂ ಕೂಡ ಅನೇಕ ಜನ ನಾಗರೆಲ್ಲ ಇದ್ದಾರೆ. ಮೇಲ್ಗಡೆಯಲ್ಲಿ ನಾಗರ ವಾಸ ಇದೆ. ಅಷ್ಟೇ ಅಲ್ಲ, ಅದಕ್ಕಿಂತ ಮೇಲಿರುವಂತಹ ಈ ಲೋಕದಲ್ಲೂ ಕೂಡ, ಪಾತಾಳ ಲೋಕದಲ್ಲೂ ಕೂಡ, ಕೆಳಗಡೆಯಲ್ಲಿರುವ ಈ ಪಾತಾಳ ಲೋಕದಲ್ಲೂ ಕೂಡ ಶಂಖ, ಕುಲಿಕ, ಮಹಾಶಂಖ, ಶ್ವೇತ, ಧನಂಜಯ, ಧೃತರಾಷ್ಟ್ರ, ಶಂಖಚೂಡ, ದೇವದತ್ತ ಇವೇ ಮೊದಲಾದ ಹೆಸರಿನ ನಾಗಗಳೆಲ್ಲವೂ ಕೂಡ ವಾಸ ಮಾಡ್ತಾ ಇದ್ದಾರೆ. ಈ ಎಲ್ಲರಿಗೂ ಅಧಿಪತಿಯಾದಂತಹ ನಾಗ ಯಾರು ಅಂದ್ರೆ ವಾಸುಕಿ ಅಂತ. ನಾವು ಹಿಂದೆ ಎಲ್ಲ ಆ ಅಧೋಲೋಕಗಳಲ್ಲಿ ಕತ್ತಲಿನ ಭಯವೇ ಇರೋದಿಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಆ ಸರ್ಪಗಳ ಹೆಡೆ ಮೇಲಿರುವಂತಹ ಸಹಜ ಸಿದ್ಧವಾಗಿ ಬಂದಂತಹ ಮಣಿಗಳ ಕಾಂತಿಯಿಂದ ಕತ್ತಲಿನ ಸೊಂಕೆ ಇಲ್ಲ ಅಂತ ಹೇಳಿದವು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. 5, 7, 100, 10 ಸಾವಿರಾರು ಹೆಡೆಗಳುಳ್ಳಂತಹ ನಾಗಗಳ ಸಮುದಾಯ ಅಲ್ಲಿದೆ. ಅವುಗಳ ಮಹಾರತ್ನ ಶಿರಸ್ಸಿನಲ್ಲಿರುವಂತಹದ್ದು ಬೆಳಗುತ್ತಾ ಇದೆ. ಪಾತಾಳದ ಎಲ್ಲ ಕತ್ತಲನ್ನು ಕೂಡ ತಮ್ಮ ಬೆಳಕಿನಿಂದ ನಾಶ ಮಾಡ್ತಾ ಇದೆ. ಈ ಪಾತಾಳಕ್ಕಿಂತ ಕೆಳಗಡೆ ಭಾಗದಲ್ಲಿ 30,000 ಯೋಜನದಲ್ಲಿ ಶೇಷದೇವರಿದ್ದಾರೆ. ಈ ಶೇಷದೇವರಲ್ಲಿ ವಿಶೇಷವಾಗಿ ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮನ ಆವೇಶ ಇದೆ. ನಾವಿದ್ನೆಲ್ಲ ಹಿಂದೆ ಹೇಳಿದ್ದೇವೆ. ಇವನಿಗೆ ಸಂಕರ್ಷಣ, ಇವನನ್ನ ಸಂಕರ್ಷಣ ಅಂತ ಕರೀತಾರೆ. ಯಾಕೆ? ಅದಕ್ಕೆ ಕಾರಣವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ತಸ್ಯ ಮೂಲ ದೇಶೆ 30 ಯೋಜನ ಸಹಸ್ರಾಂತರೆ ಆಸ್ತೆ ಯಾವೈ ಕಲಾ ಭಗವತಃ ತಾಮಸೀ ಸಮಾಖ್ಯಾತ ಅನಂತ ಇತಿ ಸಾತ್ವತಾಹ. ಇದನ್ನ ಅನಂತ ಅಂತ ಕರೀತಾರೆ, ಸಂಕರ್ಷಣ ಅಂತ ಕರೀತಾರೆ. ಯತ್ ದ್ರಷ್ಟೃ ದೃಶ್ಯಯೋ ಸನ್ನಿಕರ್ಷಣಂ ಅಹಮಿತ್ಯಭಿಮಾನ ಲಕ್ಷಣಂ ಸಂಕರ್ಷಣಂ ಇತ್ಯಾಚಕ್ಷತೆ. ಜೀವರಿಗೆ ನಾನು ನನ್ನದು ಅನ್ನುವಂತಹ ಅಭಿಮಾನವನ್ನ ಮನಸ್ಸಿನಲ್ಲಿ ಜಾಗೃತವಾಗುವ ಹಾಗೆ ಮಾಡಿ ಬಂಧನದಲ್ಲಿ ಸಿಗಿಸುವಂತಹ ವ್ಯಕ್ತಿಗಳು ಇವರು. ಆ ಕಾರಣದಿಂದಾಗಿ ಇವರಿಗೆ ಸಂಕರ್ಷಣ ಅನ್ನುವ ಹೆಸರಿದೆ. ಈ ಸಂಕರ್ಷಣ ಏನ್ ಮಾಡ್ತಾ ಇದ್ದಾನೆ? ತನ್ನ ಸಾವಿರಾರು ಹೆಡೆಗಳ ಮಧ್ಯದಲ್ಲಿ ತನ್ನ ಒಂದೇ ಹೆಡೆಯ ಮೇಲೆ ಇಡೀ ಭೂಮಂಡಲವನ್ನ ಒಂದು ಸಾಸಿವೆ ಕಾಳಿನಂತೆ ಅನಾಯಾಸವಾಗಿ ಧರಿಸಿದ್ದಾನೆ. ತಸ್ಯ ಇದಂ ಕ್ಷಿತಿಮಂಡಲಂ ಭಗವತೋ ಅನಂತ ಮೂರ್ತೆ ಸಹಸ್ರ ಶಿರಸಃ ಏಕಸ್ಮಿನ್ನೇವ ಶಿರಸಿ ಧ್ರಿಯಮಾಣಂ ಸಿದ್ಧಾರ್ಥ ಇವ ಲಕ್ಷ್ಯತೆ. ಅವನ ಶಿರಸ್ಸಿನಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇರುವ ಪ್ರಯುಕ್ತವಾಗಿ, ಅವನಲ್ಲಿಯೂ ಕೂಡ ಸಹಜ ಸಿದ್ಧವಾದ ಸ್ವಾಭಾವಿಕವಾದ ಶಕ್ತಿಗಳಿರುವ ಪ್ರಯುಕ್ತವಾಗಿ, ಸಾವಿರಾರು ಫಣಗಳುಳ್ಳಂತಹ ಅವನ ಒಂದು ಫಣದ ಮೇಲ್ಗಡೆಯಲ್ಲಿ ಸಾಸಿವೆಯ ಕಾಳಿನಂತೆ ಇದು ಕಾಣಿಸ್ತಾ ಇದೆ. ಇಡೀ ಭೂಮಂಡಲ ಒಂದು ಸಾಸಿವೆಯ ಕಾಳಿನಂತೆ ತೋರ್ತಾ ಇದೆ. ಅನಾಯಾಸವಾಗಿ ಧರಿಸಿದ್ದಾನೆ. ಲಯಕಾಲದಲ್ಲಿ ಇಡೀ ಭೂಮಂಡಲವನ್ನ, ಸ್ವರ್ಗ, ಭೂಮಿ, ಈ ಲೋಕಗಳನ್ನ ನಾಶ ಮಾಡಬೇಕು ಅಂತ ಹೊರಟಾಗ ಈ ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮನ ಹುಬ್ಬುಗಳಿಂದಾಗಿ 11 ರೂಪಗಳನ್ನ ಧರಿಸಿಕೊಂಡು ರುದ್ರದೇವರು ಅಭಿವ್ಯಕ್ತರಾಗ್ತಾರೆ. ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮನ ಹುಬ್ಬುಗಳ ವಿಲಾಸದಿಂದಾಗಿ ಪ್ರಳಯ ಕಾಲದಲ್ಲಿ 11 ರೂಪಗಳನ್ನ ಧರಿಸಿ ರುದ್ರನು ವ್ಯಕ್ತನಾಗ್ತಾನೆ. ವ್ಯಕ್ತನಾಗಿ
ಎಲ್ಲರನ್ನೂ ಕೂಡ ಸಂಹಾರ ಮಾಡಬೇಕು ಅಂತ ಅವನು ತ್ರಿಶೂಲವನ್ನು ಹಿಡಿದುಕೊಂಡು ಸಂಹಾರಕ್ಕೆ ತಯಾರಾದಾಗ ಎಲ್ಲ ದೇವಾನುದೇವತೆಗಳು ಕೂಡ ಬಂದು ಪ್ರಾರ್ಥನೆ ಮಾಡ್ತಾರೆ, ದೇವ ಅಪರಾಧ ಮಾಡದೆ ಇರುವಂತಹ ನಮ್ಮನ್ನ ರಕ್ಷಣೆ ಮಾಡು ಅಂತ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪ್ರಳಯ ಕಾಲದ ಕೋಪ ತಾಪಗಳೆಲ್ಲವನ್ನು ಕೂಡ ಸಹಿಸಿಕೊಂಡು ಅಯೋಗ್ಯರಾದ ಜನರನ್ನಷ್ಟೇ ಸಂಹಾರ ಮಾಡಿ ಉಳಿದ ಎಲ್ಲರನ್ನೂ ಕೂಡ ಇವನು ರಕ್ಷಣೆ ಮಾಡ್ತಾನೆ. ಯಸ್ಯ ಹವಾ ಇದಂ ಕಾಲೇನ ಉಪಸಂಜಿಹೀರ್ಷತೋ ಅಮರ್ಷ ರಚಿತ ರುಚಿರ ಭಂಗ ಭ್ರುವೋರಂತರೇಣ ಸಂಕರ್ಷಣೋ ನಾಮ ರುದ್ರಃ ಏಕಾದಶ ವ್ಯೂಹಃ ತ್ರ್ಯಕ್ಷಃ ತ್ರಿಶಿಖಂ ಶೂಲಂ ಉತ್ತಂಭಯನ್ ಉದತಿಷ್ಠತ್. ಪರಮಾತ್ಮನ ಭ್ರೂ ವಿಲಾಸದಿಂದ ಬಹಳ ಕೋಪಗೊಂಡಂತಹ ಮುಕ್ಕಣ್ಣ 11 ರೂಪಗಳನ್ನ ಧರಿಸಿ ಉದ್ಭೂತನಾಗ್ತಾನೆ. ಇಡೀ ಜಗತ್ತನ್ನ ಸಂಹಾರ ಮಾಡಬೇಕು ಅಂತ ಹೊರಡುತ್ತಾರೆ. ಆ ಸಂದರ್ಭದಲ್ಲಿ ಉದ್ಭೂತನಾದಂತಹ ಅವನಿಂದಾಗಿ ಎಲ್ಲ ದೇವತೆಗಳು ಕೂಡ ಅವನ ಕೋಪ ತಾಪಗಳನ್ನು ನೋಡಿ ಸಹಿಸಲಿಕ್ಕಾಗದೇನೆ ನಾವೆಲ್ಲರೂ ಸಂಹೃತರಾಗಿ ಬಿಡ್ತೇವೆ ಅನ್ನುವ ಭಾವನೆಯಿಂದಾಗಿ ಚೆನ್ನಾಗಿ ಬಂದು ಅವನನ್ನ ಸ್ತೋತ್ರ ಮಾಡ್ತಾರೆ. ಮಾಡಿದಾಗ ಸಯೇಷ ಭಗವಾನ್ ಅನಂತೋ ಅನಂತ ಗುಣಾರ್ಣವಃ ಆದಿದೇವಃ ಉಪಸಂಹೃತ ಅಮರ್ಷರೋಷ ವೇಗಃ ಲೋಕಾನಾಂ ಸ್ವಸ್ಥಯೇ ಆಸ್ತೆ. ಇನ್ನೇನು ಎಲ್ಲ ಲೋಕಗಳನ್ನೂ ಸಂಹಾರ ಮಾಡಬೇಕು. ಆ ಕೋಪ ತಾಪಗಳನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಂಡು ಸ್ವರ್ಗ ಭುವರ್ಲೋಕ ಸ್ವರ್ಗಲೋಕ ಈ 3 ಲೋಕಗಳಲ್ಲಿರುವಂತಹ ಜನರನ್ನ ಮಾತ್ರ ಸಂಹಾರ ಮಾಡಿ ಅದರ ಮೇಲ್ಗಡೆ ಇರುವ ಕೆಳಗಡೆ ಇರುವಂತಹ ಲೋಕಗಳನ್ನ ಹಾಗೆಯೇ ಬಿಟ್ಟು ಉಳಿದ ಯೋಗ್ಯರಾದಂತಹ ಜನರು ಮೇಲಿನ ಲೋಕದಲ್ಲಿ ವಾಸ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟು ಅವರಿಗೆ ಮಂಗಳವನ್ನು ಉಂಟು ಮಾಡ್ತಾರೆ. ದೇವತೆಗಳು, ಅಸುರರು, ಉರಗರು, ಗಂಧರ್ವರು, ವಿದ್ಯಾಧರರು ಇವ್ರು ಎಲ್ಲರೂ ಕೂಡ ಬಂದು ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮನನ್ನ ಧ್ಯಾನ ಮಾಡ್ತಾರೆ. ಇವನು ಅನೇಕ ವಿಧವಾದ ಆಭರಣಗಳಿಂದ ಅಲಂಕೃತನಾಗಿದ್ದಾನೆ. ಅಂತಹ ಈ ಪರಮಾತ್ಮನ ರೂಪವನ್ನ ಕೇಳಿ ಧ್ಯಾನ ಮಾಡಿದರೆ ನಮ್ಮಲ್ಲಿರುವಂತಹ ಸತ್ವ, ರಜಸ್ಸು, ತಮಸ್ಸು ಅನ್ನುವ ಅಂತಃಕರಣದಲ್ಲಿರುವಂತಹ ದೋಷಗಳನ್ನ ಪರಿಹಾರ ಮಾಡ್ತಾನೆ. ಸಂಕರ್ಷಣ ರೂಪಿಯಾಗಿ ಅನಂತನಲ್ಲಿ ಅಂತರ್ಯಾಮಿಯಾಗಿರುವ ಪರಮಾತ್ಮನನ್ನ ನಾರದರು ಬ್ರಹ್ಮನ ಸಭೆಯಲ್ಲಿ ಅನೇಕ ಶ್ಲೋಕಗಳಿಂದಾಗಿ ಸ್ತೋತ್ರ ಮಾಡಿದ್ದಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತಸ್ಯಾನುಭಾವಮಿದಂ ಮಿಮಂ ಭಗವಾನ್ ಸ್ವಯಂಭುವೋ ನಾರದಃ ಸಹ ತುಂಬುರುಣ ಸಭಾಯಾಂ ಬ್ರಹ್ಮಣಃ ಸಂಶ್ಲೋಕಯಾಮಾಸ. ಈ ಅನಂತರ ಮಹಿಮೆಗಳನ್ನ ಬ್ರಹ್ಮದೇವರ ಮಾನಸಪುತ್ರರಾದಂತಹ ನಾರದ ಮಹರ್ಷಿಗಳು ತುಂಬುರು ಎಂಬಂತಹ ದೇವ ಗಾಯಕನ ಜೊತೆಯಲ್ಲಿ ಬ್ರಹ್ಮನ ಸಭೆಯಲ್ಲಿ ಚೆನ್ನಾಗಿ ಹಾಡಿದ್ದಾರೆ. ಅದನ್ನ ಹೇಳ್ತಾ ಇದ್ದಾರೆ. ನಮಗೆ ಜಗತ್ತಿನಲ್ಲಿ ಉತ್ಪತ್ತಿ, ಸ್ಥಿತಿ, ಸಂಹಾರಗಳು, ನಾನಾ ವಿಧವಾದಂತಹ ವಿಕಾರಗಳೆಲ್ಲವೂ ಕೂಡ ಜಗತ್ತಿನಲ್ಲಿ ಆಗ್ತಾ ಇರುತ್ತೆ. ಇವು ಎಲ್ಲದಕ್ಕೂ ಕೂಡ ಕಾರಣವಾದದ್ದು ಯಾವುದು? ಬರೀ ಈ ಜಡವಾದ ಸತ್ವ, ರಜಸ್ತಮೋ ಗುಣಗಳೇನ? ಅಲ್ಲ. ಜಡವಾದಂತಹ ಈ ಗುಣಗಳು ಸ್ವತಂತ್ರವಾಗಿ ನಮಗೆ ಯಾವ ಅಪಾಯವನ್ನು ಮಾಡುವ ಸಾಮರ್ಥ್ಯವನ್ನು ಪಡೆದಿಲ್ಲ. ಆದರೆ ಶೇಷಾಂತರಗತನಾದಂತಹ ಅನಂತನ ಆದೇಶದಂತೆ ಈ ಎಲ್ಲ ಜಡವಾದ ಪದಾರ್ಥಗಳು ನಮ್ಮನ್ನ ಸಂಸಾರ ಬಂಧನದಲ್ಲಿ ಬಿಟ್ಟಿವೆ. ಇಂತಹ ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮ ಇಷ್ಟು ದೊಡ್ಡದಾದ ರೂಪ ಇದೆ. ನಾವ್ ಯೋಚನೆ ಮಾಡಬೇಕು. ಇಡೀ ಬ್ರಹ್ಮಾಂಡವನ್ನ ತನ್ನ ಹೆಡೆಯ ಮೇಲೆ ಸಾಸಿವೆಯ ಕಾಳಿನ ಗಾತ್ರದಲ್ಲಿ ಧರಿಸಿದ್ದಾನೆ ಅನಂತ. ಅವನ ಒಳಗಡೆಯಲ್ಲಿ ಈ ಶಕ್ತಿಯನ್ನು ತುಂಬುತ್ತಾ ಇದ್ದಾನೆ ಪರಮಾತ್ಮ ಅಂತಂದ್ರೆ ಅವನ ರೂಪ ಎಂತಹ ಬೃಹತ್ತಾದದ್ದಾಗಿದೆ. ಅಂತಹ ಬೃಹತ್ತಾದ ರೂಪವನ್ನ ಕುಗ್ಗಿಸಿಕೊಂಡು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಚಿಕ್ಕ ಆಕಾರದಲ್ಲಿ ಪ್ರಕಟವಾಗಿ ನಮ್ಮೆಲ್ಲರನ್ನು ಕೂಡ ರಕ್ಷಣೆ ಮಾಡ್ತಾನೆ ಅಂತಂದ್ರೆ ಅಂತಹ ಪರಮಾತ್ಮನನ್ನ ಯಾರು ತಾನೇ ಮರೆಯಲಿಕ್ಕೆ ಸಾಧ್ಯ? ಯನ್ನಾಮ
ಶ್ರುತಮನುಕೀರ್ತಯೇದಕಸ್ಮಾದಾರ್ಥೋ ವಾ ಯದಿ ಪತಿತಃ ಪ್ರಲೋಭನಾದ್ವಾ ಹಂತ್ಯನ್ಹಃ ಸಪದಿ ನೃಣಾಮಶೇಷ ಮನ್ಯಂ ಕಂಶೇಷಾತ್ ಭಗವತ ಆಶ್ರಯೇನ್ ಮುಮುಕ್ಷು. ಅಕಸ್ಮಾತ್ತಾಗಿ ಅಥವಾ ಬಹಳ ದುಃಖ ಆಗಿರತ್ತೆ ಜೀವನದಲ್ಲಿ, ದುಃಖದ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ದೇವಾ ನೀನೇ ಕಾಪಾಡುವವನು ಅಂತ ಆ ಸಂದರ್ಭದಲ್ಲಿ ಪ್ರಾರ್ಥಿಸಿದರು. ಬಿದ್ದಾಗ ಅಥವಾ ಯಾವುದೋ ಒಂದು ಪ್ರಲೋಭನೆಗೆ ಒಳಗಾಗಿ, ಮಕ್ಕಳಿಗೆಲ್ಲ ನೀನು ಈ ಶ್ಲೋಕಗಳನ್ನು ಹೇಳಿದೆ ಅಂತಾದ್ರೆ, ಈ ಮಂತ್ರಗಳನ್ನು ಹೇಳಿದೆ ಅಂತಾದ್ರೆ ನಿನಗೆ ಚಾಕ್ಲೇಟ್ ಕೊಡ್ತೇನೆ, ಬಿಸ್ಕೆಟ್ ಕೊಡ್ತೇನೆ ಅಂತಂದು ಹೇಳಿ ಆ ಮಕ್ಕಳನ್ನ ಸಂತೈಸಿ ಆ ಮಕ್ಕಳಿಗೆ ಪ್ರಲೋಭನೆಗೆ ಒಳಗಾಗಿಸಿ ಹೇಗೆ ಆ ಮಂತ್ರವನ್ನ, ಆ ದೇವರ ನಾಮವನ್ನು ಹೇಳಿಸ್ತೇವೋ, ಅಥವಾ ನೋಡು ಈ ರೀತಿಯಾದಂತಹ ಮಂತ್ರ ಸ್ತೋತ್ರಗಳನ್ನು ಹೇಳಿದರೆ ನಿಮಗ್ ಬಂದಂತಹ ರೋಗ ಪರಿಹಾರವಾಗತ್ತೆ ಅಂತ ಹೇಳಿದಾಗ ಆ ಪ್ರಲೋಭನೆಗೆ ಒಳಗಾಗಿ ಆದರೂ ಯಾರು ಹಿಂದೆ ನಾವು ಜನ್ಮಾಂತರದಲ್ಲಿ ಅಥವಾ ಹಿಂದೆ ಕೇಳಿದ ಭಗವಂತನ ನಾಮಗಳನ್ನ ಉಚ್ಚಾರಣೆ ಮಾಡ್ತಾರೋ ಅಂತಹ ವ್ಯಕ್ತಿಗಳ ಪಾಪಗಳನ್ನೂ ಈ ನಾಮದ ಸ್ಮರಣೆ ನಾಶ ಮಾಡ್ತದೆ. ಅಂತಹ ಈ ಪರಮಾತ್ಮನ ನಾಮಸ್ಮರಣೆಯನ್ನು ಯಾರು ತಾನೇ ಆಶ್ರಯಿಸದೆ ಇರ್ಲಿಕ್ಕೆ ಸಾಧ್ಯ? ಬೇರೆ ಯಾರನ್ನ ತಾನೇ ಈ ರೀತಿಯಾಗಿ ನಾವು ಆಶ್ರಯಿಸ್ಲಿಕ್ಕೆ ಸಾಧ್ಯ? ಯಾಕೆ ಯಾವ ವ್ಯಕ್ತಿಗಳನ್ನ ಆಶ್ರಯಿಸಿ ಅವರನ್ನು ಚೆನ್ನಾಗಿ ಸೇವೆ ಮಾಡಿದರೂ ಒಲಿಯೋದಿಲ್ವೋ ಅಂತಹ ಸಂದರ್ಭದಲ್ಲಿ ವಿವಶರಾಗಿ ಅಕಸ್ಮಾತ್ತಾಗಿ ನೆನೆಸಿದರೂ ಕೂಡ ಆ ಭಗವಂತನ ನಾಮಸ್ಮರಣೆ ಬಾಯಿಂದ ಬಂದಿದೆ ಅನ್ನೋ ಕಾರಣದಿಂದ ನಮ್ಮಲ್ಲಿರುವ ಪಾಪಗಳನ್ನ ಪರಿಹಾರ ಮಾಡ್ತಾನೆ ಅಂತಾದಾಗ ಅಂತಹ ಅನುಗ್ರಹೋನ್ಮುಖನಾದ ಪರಮಾತ್ಮನನ್ನ ಮರೆತು ಯಾವ ಜೀವ ತಾನೇ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾನೆ? ಭಗವಂತನ ಆಶಯವನ್ನ ಪಡಿತಾನೆ. ಪರ್ವತ, ನದಿ, ಸಮುದ್ರ, ನಾನಾ ವಿಧವಾದ ಅಸಂಖ್ಯವಾದಂತಹ ಪ್ರಾಣಿಗಳ ಸಮೂಹ, ಇಡೀ ಭೂಮಂಡಲವನ್ನ ನಾವು ಅದಕ್ಕೆ ಭೂಮಂಡಲದ ವಿಸ್ತಾರ ಎಷ್ಟಿದೆ ಅಂತ ನಿರೂಪಣೆ ಮಾಡಿದರು. ಭೂಮಂಡಲದಲ್ಲಿ ಜಂಬೂದ್ವೀಪ, ಕುಶ, ಶಾಲ್ಮಲ, ಕ್ರೌಂಚ, ಶಾಖ, ಪುಷ್ಕರ ಮೊದಲಾದ ಅನೇಕ ದ್ವೀಪಗಳಿವೆ. ಅದರ ನಂತರದಲ್ಲಿ ಮಾನಸೋತ್ತರ ಪರ್ವತಗಳು, ಲೋಕಾಲೋಕ ಪರ್ವತಗಳು, ಸ್ವರ್ಗ, ಭೂಮಿ, ಪಾತಾಳ, 7 ಲೋಕಗಳು, ಅವುಗಳ ವಿಸ್ತಾರ, ಸೂರ್ಯನ ಸಂಚಾರವಾಗುವ ಸ್ಥಾನ, ಇವೆಲ್ಲವನ್ನ ನಿರೂಪಣೆ ಮಾಡಿ ಎಷ್ಟು ಬೃಹತ್ತಾಗಿದೆ ಈ ಬ್ರಹ್ಮಾಂಡ ಅಂತ ಅದರ ಮೇಲೆ ಅತೀ ಮಹತ್ವವಾದ ಬುದ್ಧಿಯನ್ನು ಹುಟ್ಟಿಸಿ ಇಷ್ಟು ದೊಡ್ಡ ಬ್ರಹ್ಮಾಂಡವೂ ಕೂಡ ಭೂಲೋಕವೂ ಕೂಡ ಶೇಷದೇವರ 1000 ಹೆಡೆಯ ಮಧ್ಯದಲ್ಲಿರುವ ಒಂದು ಹೆಡೆಯಲ್ಲಿ ಸಾಸುವೆಯ ಗಾತ್ರದಷ್ಟಿದೆ ಅಂತ ಹೇಳಿದಾಗ ಇಡೀ ಭೂಮಂಡಲ ಎಷ್ಟು ಅಲ್ಪವಾಗಿದೆ ಅನ್ನುವ ಬುದ್ಧಿಯನ್ನೂ ಹುಟ್ಟಿಸ್ತಾರೆ. ಇಡೀ ಭೂಮಂಡಲವೇ ಅಷ್ಟು ಅಲ್ಪವಾದಾಗ ನಾವೆಲ್ಲ ಎಲ್ಲಿಯ ಜನರು? ನನ್ನ ಸ್ವಾತಂತ್ರ್ಯ ಇದರಲ್ಲಿ ಇದೆ, ನಾನು ಚೆನ್ನಾಗಿ ಭೋಗಿಸಿದ್ದೇನೆ, ನನಗೆ, ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅವರಿಗೆ, ಈ ರೀತಿಯಾಗಿ ಯಾರಿಗೆ ಅಂತ ಇದನ್ನ ನಾವು ಕೂಡಿಡ್ಲಿಕ್ಕೆ ಸಾಧ್ಯ? ಎಷ್ಟು ಅಂತ ಈ ಭೂಮಂಡಲವನ್ನ ನಮ್ಮ ಹತೋಟಿಯಲ್ಲಿ ಪಡಿಲಿಕ್ಕೆ ಸಾಧ್ಯ? ಎಷ್ಟರವರು ನಾವು ಅಂತ ತಿಳಿದುಕೊಂಡು ಭಗವಂತನ ಈ ಅನಂತ ಶಕ್ತಿಯನ್ನ ಯಾರಿಗೂ ತಿಳಿಯಲಿಕ್ಕಾಗೋದಿಲ್ಲ ಅಂತ ತಿಳಿದುಕೊಂಡು ನಾವು ಪರಮಾತ್ಮ ನಿನ್ನ ದಾಸರಾಗಿದ್ದೇವೆ ಅಂತ ತಿಳಿದುಕೊಂಡು ಯಾರು ತಾನೇ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡೋದಿಲ್ಲ? ಮೂರ್ಧನ್ಯರ್ಪಿತ ಮಣುವತ್ ಸಹಸ್ರ ಮೂರ್ಧ್ನೋ ಭೂಗೋಳಂ ಸಗಿರಿ ಸಾರಿತ್ ಸಮುದ್ರ ಸತ್ವಂ ಆನಂತ್ಯಾದವಿದಿತ ವಿಕ್ರಮಸ್ಯ ಭುಮ್ನಃ ಕೋ ವೀರ್ಯಾಣ್ಯಪಿ ಗಣಯೇತ್ ಸಹಸ್ರ ಜಿಹ್ವಃ. ಸಾವಿರಾರು ನಾಲಿಗೆಗಳುಳ್ಳಂತಹ ಶೇಷದೇವರು ಕೂಡ ಪರಮಾತ್ಮನ ಪರಿಪೂರ್ಣವಾದ ಮಹಿಮೆಗಳನ್ನ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಈ ಪರಮಾತ್ಮನ ಸ್ವರೂಪವನ್ನ ನಾವಿಷ್ಟು ಎಷ್ಟು ಅಂತ ಹೇಳೋಣ. ಇಂತಹ ಅಚಿಂತ್ಯ ಶಕ್ತಿಯುಳ್ಳಂತಹ ಆ ಶೇಷಾಂತರ್ಗತನಾದಂತಹ ಅನಂತ ರೂಪಿಯಾದಂತಹ ಪರಮಾತ್ಮ, ಅವನ ವೀರ್ಯಗಳು, ಅವನು ಮಾಡುವಂತಹ ಅನುಗ್ರಹಗಳು, ಭಕ್ತರಿಗೆ ಮಾಡಿದಂತಹ ಉಪಕಾರ, ಇವೆಲ್ಲವನ್ನ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಇಷ್ಟನ್ನ ತಿಳಿದುಕೊಳ್ಬೇಕು. ಪರಮಾತ್ಮ ಸ್ವತಂತ್ರನಾಗಿದ್ದಾನೆ. ಯಾರದೋ ಒಬ್ಬರ ಆಮಿಷಕ್ಕೆ, ಆದೇಶಕ್ಕೆ ಒಳಗಾಗಿ ಭೂಮಂಡಲವನ್ನ ಧರಿಸಿರೋದಲ್ಲ, ಲೀಲೆಯಿಂದ ಅನಾಯಾಸವಾಗಿ ಇಡೀ ಜಗತ್ತನ್ನ ಪರಮಾತ್ಮ ಧರಿಸಿದ್ದಾನೆ.
ಇಷ್ಟೆಲ್ಲವನ್ನ ಅವನ ಸ್ತೋತ್ರವನ್ನ ಹೇಳಿ, ಏವಂ ಪ್ರಭಾವೋ ಭಗವಾನ್ ಅನಂತೋ ದುರಂತ ವೀರ್ಯ ಸ್ವಗುಣಾನುಭಾವ ಮೂಲೆ ರಸಾಯಾ ಸ್ಥಿತ ಆತ್ಮತಂತ್ರ ಯೋಲೀಲಯ ಕ್ಷ್ಮಾಂ ಸ್ಥಿತಯೇ ಬಿಭರ್ತಿ. ನೀನ್ ಇದನ್ನ ಭರಣೆ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ನಿನಗೆ ಶಿಕ್ಷೆಯನ್ನು ಕೊಟ್ಬಿಡ್ತೇವೆ. ನೀನ್ ಈ ಕೆಲಸವನ್ನ ಸರಿಯಾಗಿ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ಈ ಸಂಬಳವನ್ನ ಕೊಡೋದಿಲ್ಲ. ನಿನಗೆ ಈ ಕೆಲಸವನ್ನ ಮಾಡ್ಲಿಲ್ಲ ಅಂದ್ರೆ, ಭೂಮಂಡಲವನ್ನ ಧರಣೆ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ನಿನಗೆ ಒಂದು ಹೊತ್ತಿನ ಊಟ ಇಲ್ಲ, ಕಟ್ ಮಾಡ್ತೇವೆ ಅಂತ ಹೇಳೋರು ಯಾರೋ ಇಲ್ಲ. ಆದರೆ ನಮ್ಮೆಲ್ಲರ ರಕ್ಷಣೆಗೋಸ್ಕರವಾಗಿ ತನಗೆ ಯಾವುದೇ ವಿಧವಾದ ಪ್ರಯೋಜನವಿಲ್ಲದೆ ಇದ್ರೂ ಕೂಡ ಲೀಲೆಯಿಂದ ಧರಿಸ್ತಾ ಇದ್ದಾರೆ. ಇಷ್ಟೆಲ್ಲ ಬ್ರಹ್ಮಾಂಡದ ವಿವರಣೆಯನ್ನ ಕೊಟ್ಟು ಮನುಷ್ಯರು ತಮ್ಮ ತಮ್ಮ ಕರ್ಮಗಳಿಗೆ ಅನುಗುಣವಾಗಿ ಹೊಂದಬಹುದಾದಂತಹ ಲೋಕಗಳು ನಾವು ಈಗ ವಿವರಣೆ ಮಾಡಿದ ಈ ಲೋಕಗಳಲ್ಲಿ ಯಾವುದೋ ಒಂದು ಲೋಕಗಳಿಗೆ ಹೋಗ್ತಾರೆ ಅಷ್ಟೇ. ರಾಜನೇ, ಫಲಗಳನ್ನ ಬಯಸುವಂತಹ ಮನಸ್ಸುಳ್ಳವರು ನಾವು. ಯಾವುದೋ ಒಂದು ಕೆಲಸವನ್ನು ಮಾಡಿದರೆ ಈ ಕೆಲಸದಿಂದ ಈ ಫಲ ಸಿಗಬೇಕು ಅನ್ನುವ ಯಾವುದೋ ಒಂದು ಮನಸ್ಸಿನ ಮೂಲೆಯಲ್ಲಿ ಆಸೆಯನ್ನಿಟ್ಟುಕೊಂಡೇ ಎಲ್ಲ ಕರ್ಮಗಳನ್ನು ಮಾಡುವಂಥವರು ನಾವು. ಅವರು ಕಾಮ್ಯ ಕರ್ಮಗಳಿಗೆ ಬಿದ್ದು ಜೋತು ಬಿದ್ದು ಅವುಗಳ ಆಮಿಷಕ್ಕೆ ಒಳಗಾಗಿ ಫಲಗಳನ್ನ ಕರ್ಮಗಳನ್ನ ಆಚರಣೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನಿಗೆ ಸಿಗಬಹುದಾದಂತಹ ಲೋಕಗಳು ಇಷ್ಟೇ. ಇದನ್ನು ಬಿಟ್ಟು ಬೇರೆ ಯಾವ ಲೋಕವೂ ಆಗೋದಿಲ್ಲ. ಅದರಲ್ಲಿ ಕೆಲವೊಂದಿಷ್ಟು ಲೋಕಗಳು ಸ್ವಲ್ಪ ದೊಡ್ಡದಾಗಿರತ್ತೆ, ಕೆಲವೊಂದಿಷ್ಟು ಪರಿಮಾಣದಲ್ಲಿ ಚಿಕ್ಕದಾಗಿರತ್ತೆ. ನಾವು ಜಂಬೂ ದ್ವೀಪ, ಕುಶದ್ವೀಪ, ಶಾಲ್ಮಲ, ಕ್ರೌಂಚ, ಶಾಖ, ಪುಷ್ಕರ ಮುಂತಾದ ಅನೇಕ ದ್ವೀಪಗಳನ್ನು ನೋಡಿದಾಗ ಒಂದೊಂದು ದ್ವೀಪಕ್ಕಿಂತ ಇನ್ನೊಂದು ದ್ವೀಪ ದೊಡ್ಡದಾಗಿದೆ ಅಂತ ನೋಡಿದ್ದೇವಲ್ಲ. ಹಾಗೆ ಒಂದೊಂದು ದ್ವೀಪವು ಇನ್ನೊಂದು ದ್ವೀಪಕ್ಕಿಂತ ಸ್ವಲ್ಪ ಉತ್ಕೃಷ್ಟವಾಗಿರತ್ತೆ, ಪರಸ್ಪರ ವಿಲಕ್ಷಣವಾಗಿರತ್ತೆ. ನೀನಿಷ್ಟೆಲ್ಲ ಕೇಳಿದಿ, ಬ್ರಹ್ಮಾಂಡದ ವರ್ಣನೆಯನ್ನ ಮಾಡಿ ನನಗೆ ಈ ಬ್ರಹ್ಮಾಂಡದ ಚಿತ್ರಣವನ್ನ ಕಟ್ಟಿಕೊಡಿ, ಆ ಪರಮಾತ್ಮನ ಸ್ವರೂಪವನ್ನು ನಾನೆಲ್ಲ ತಿಳಿಬೇಕು ಅಂತ ನೀವು ಹೇಳಿದ್ದಕ್ಕೋಸ್ಕರವಾಗಿ ನಿಮ್ಮ ಪ್ರಾರ್ಥನೆಯನ್ನ ಮನ್ನಿಸಿ ಇಷ್ಟು ಬ್ರಹ್ಮಾಂಡದ ಚಿತ್ರಣವನ್ನ ಕಟ್ಟಿಕೊಟ್ಟಿದ್ದೇನೆ ಅಂತ ಶುಕಾಚಾರ್ಯರು ಹೇಳಿ, ಮತ್ತಿನ್ನೇನಾದ್ರೂ ಪ್ರಶ್ನೆಗಳಿದೆ, ಮತ್ತಿನ್ನೇನಾದ್ರೂ ಕೇಳಬೇಕು ಅಂತ ಬಯಕೆ ನಿನ್ನಲ್ಲಿ ಇದೆ ಅಂತಾದ್ರೆ ಕೇಳಬಹುದು, ಅವುಗಳ ಬಗ್ಗೆಯೂ ಕೂಡ ನಿರೂಪಣೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಏತಾಹ್ಯೇವ ನೃಭಿಃ ಉಪಗಂತವ್ಯ ಗತಯಃ ಯಥಾ ಕರ್ಮ ವಿನಿರ್ಮಿತಾಃ ಯಥೋಪದೇಶಂ ಉಪವರ್ಣಿತಾಃ. ನನಗೆ ಹೇಗೆ ಉಪದೇಶ ಸಿಕ್ಕಿದೆಯೋ, ನನಗೆ ಗೊತ್ತಿಲ್ಲದೆ ಇರೋದನ್ನ ಏನೇನೋ ಕಟ್ಟು ಕಥೆಯನ್ನು ಹೇಳ್ತಾ ಇದ್ದೇನೆ ಅಂತ ಅಂದುಕೊಳ್ಬೇಡ. ನಾನು ಯಾವುದನ್ನ ಉಪದೇಶದಿಂದಾಗಿ ಸರಿಯಾಗಿದೆ ಅಂತ ತಿಳಿದುಕೊಂಡಿದ್ದೇನೋ ಅದನ್ನೇ ನಿನಗೆ ನಿರೂಪಣೆ ಮಾಡಿ ಕೊಡ್ತಾ ಇದ್ದೇನೆ. ಕಾಮಾನ್ ಕಾಮಯಮಾನಸ್ಯ ಏತಾವತ್ಯೋ ಹಿ ರಾಜನ್ ಪುಂಸಃ ಪ್ರವೃತ್ತಿ ಲಕ್ಷಣಸ್ಯ ಧರ್ಮಸ್ಯ ವಿಪಾಕ ಗತಯಃ. ಫಲಗಳ ಬಯಕೆಯಿಂದಾಗಿ ಕರ್ಮಗಳನ್ನ ಆಚರಿಸುವಂತಹ ಜನರಿಗೆ ಸಿಗಬಹುದಾದಂತಹ ಲೋಕಗಳು ಇಷ್ಟೇ. ಮೋಕ್ಷದ ಬಗ್ಗೆ ಇಲ್ಲಿ ವರ್ಣನೆ ಮಾಡ್ಲಿಲ್ಲ ಅವರು. ಯಾಕೆ ಅಂತಂದ್ರೆ ಕಾಮ್ಯವಾದ ಫಲಗಳನ್ನ ಇಟ್ಟುಕೊಂಡು ಮಾಡುವ ಕೆಲಸಗಳಿಗೆ ಆ ದೊಡ್ಡದಾದಂತಹ ಫಲ ಸಿಗೋದಿಲ್ಲ, ಕ್ಷುಲ್ಲಕವಾದ ಫಲಗಳು ಮಾತ್ರ ಸಿಗತ್ತೆ. ಆ ಫಲಗಳು ಏನು ಸಿಗತ್ತೆ ಅನ್ನೋದನ್ನ ಇಲ್ಲಿವರೆಗೂ ನಿನಗೆ ಹೇಳಿದ್ದೇನೆ. ಇವುಗಳು ಒಂದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು ಚಿಕ್ಕದು ಇದೆ. ಒಂದು ಲೋಕಕ್ಕಿಂತ ಇನ್ನೊಂದು ಲೋಕ ಅತ್ಯಂತ ವಿಲಕ್ಷಣವಾಗಿದೆ. ನೀನು ಪ್ರಶ್ನೆ ಕೇಳಿದ್ದಿ, ನಿನ್ನ ಪ್ರಶ್ನೆಗೆ ಅನುಗುಣವಾಗಿ ಉತ್ತರವನ್ನು ಕೊಡ್ಲಿಕ್ಕೆ ಅಂತ ಪ್ರಯತ್ನ ಮಾಡಿದ್ದೇನೆ. ಉಚ್ಚಾವಚ ವಿಸದೃಶಾಹ ಯಥಾ ಪ್ರಶ್ನಂ ವ್ಯಾಖ್ಯಾತಾಹ ಕಿಮನ್ಯತ್ ಕಥಯಾಮಹ ಇತಿ. ಇದನ್ ಬಿಟ್ಟು ಮತ್ತೇನಾದ್ರೂ ಬೇರೆ ಪ್ರಶ್ನೆಗಳಿದೆಯಾ ಕೇಳು, ಅವುಗಳಿಗೂ ಉತ್ತರವನ್ನು ಕೊಡುತ್ತೇನೆ ಅಂತ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಇಷ್ಟಕ್ಕೆ ಇಡೀ ಬ್ರಹ್ಮಾಂಡದ ವರ್ಣನೆಯನ್ನು ಏನ್ ಮಾಡಿದ್ರು ಅದು ಮುಗೀತು. ಇದು ಮುಂದೆ ನರಕದ ವರ್ಣನೆಯನ್ನು ಮಾಡಿ ಅಂತ ಅವ್ರು ಹೇಳ್ತಾರೆ. ಆ ನರಕದಲ್ಲಿ ಯಾವ್ಯಾವ ನಾವು ಮಾಡುವ ತಪ್ಪುಗಳಿಗೆ ಯಾವ ಯಾವ ಶಿಕ್ಷೆಗಳನ್ನು ಅನುಭವಿಸ್ತೇವೆ ಅನ್ನೋದನ್ನ ಒಂದೊಂದು ಅನೇಕ ನರಕಗಳನ್ನು ಹೇಳ್ತಾರೆ. ಆ ನರಕಗಳ ವಿವರಣೆಯನ್ನ ಇನ್ನೊಂದು ಅಧ್ಯಾಯದಲ್ಲಿ ಮಾಡ್ತಾರೆ. ನಾವು ಮಾಡುವ ತಪ್ಪುಗಳು ಎಷ್ಟೆಷ್ಟಿರುತ್ತೆ, ಆ ತಪ್ಪುಗಳಿಂದ ವಿಮುಖರಾಗಬೇಕಾದಂತಹ ಮಾತುಗಳೆಲ್ಲ, ವಿಮುಖರಾಗಬೇಕಾದಂತಹ ದಾರಿಗಳು ಯಾವುದು, ಅವುಗಳ ವಿವರಣೆಯನ್ನೇ ಮುಂದೆ ಮಾಡುವವರಿದ್ದಾರೆ. ಮುಂದೆ ಅಜಾಮಿಳನ ಕಥೆ ಬರುತ್ತೆ. ಬರೀ ನಾರಾಯಣ ಅಂತ ನಾರಾಯಣನ ಸ್ತೋತ್ರವನ್ನು ಮಾಡಿದ ಮಾತ್ರಕ್ಕೆ ಮೋಕ್ಷವನ್ನು ಪಡೆದಿದ್ದಾನೆ ಅಂತ ಅವನ ಕಥೆ ಪ್ರಸಿದ್ಧಿ ಇದೆ. ಆ ಕಥೆಯನ್ನ ಮುಂದೆ ಹೇಳುವವರಿದ್ದಾರೆ. ಅದೆಲ್ಲದರ ವಿವರವನ್ನ ಮುಂದೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದ.